ಎಲ್ರಿಗೂ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ದೀರಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇದು ನಾವು ಮನೆಯಲ್ಲೇ ಗೋಬಿಯನ್ನು ತಯಾರಿಸೋದು ಹೇಗೆ ಅಂತ ನೋಡೋಣ. ಅರ್ಧ ಕೆಜಿ ಕಾಲಿಫ್ಲವರ್ನ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂತಂದರೆ 2 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಕಾರ್ನ್ಫ್ಲೋರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿರೋದು, ಸ್ವಲ್ಪ ಶುಂಠಿ, 4 ಟೊಮೆಟೊ, ಬೆಲ್ಲ, ಹುಣಸೆಹಣ್ಣು, ನೀರಲ್ಲಿ ನೆನೆಸಿಟ್ಟಿರಬೇಕು, 2 ಈರುಳ್ಳಿ. ಇನ್ನು ಮಸಾಲೆಗಳಲ್ಲಿ ನೋಡೋದಾದರೆ ಚಿಲ್ಲಿ ಪೌಡರ್, ಧನ್ಯ ಮಸಾಲ, MTR ಗರಂ ಮಸಾಲ, ಗ್ರೇವಿ ಮಸಾಲ, ನೆಕ್ಸ್ಟ್ ಟರ್ಮರಿಕ್ ಪೌಡರ್, ಸ್ವಲ್ಪ ಸಾಲ್ಟ್, ನೆಕ್ಸ್ಟ್ ಆಯಿಲ್. ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಅದರಲ್ಲಿ ಕಾಲಿಫ್ಲವರ್ನ ಹಾಕಿ ತೆಗಿಬೇಕು. ನಂತರ ಇನ್ನೊಂದು ಬೌಲಲ್ಲಿ 2 ಕಪ್ ಮೈದಾ, ಅರ್ಧ ಕಪ್ ಕಾರ್ನ್ಫ್ಲೋರ್, ಸ್ವಲ್ಪ ಚಿಲ್ಲಿ ಪೌಡರ್, ಧನ್ಯ ಮಸಾಲ, ಗರಂ ಮಸಾಲ, ಉಪ್ಪು, ನೀರನ್ನು ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಸ್ವಲ್ಪ ಸೋಡಾ ಪುಡಿ ಹಾಕಿ ನಂತರ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದಂತಹ ಕಾಲಿಫ್ಲವರ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು 5 ಮಿನಿಟ್ಸ್ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. 5 ಮಿನಿಟ್ಸ್ ನೆನೆಯಲಿಕ್ಕೆ ಬಿಟ್ಟ ನಂತರ ಒಂದು ಬಾಣಲೆಗೆ ನಾವು ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆನ ಹಾಕ್ಕೊಂಡ ನಂತರ ನಾವು ಏನು ನೆನೆಯಲಿಕ್ಕೆ ಬಿಟ್ಟಿದ್ದೀವಲ್ಲ ಕಾಲಿಫ್ಲವರ್ನ, ಆ ಗೋಬಿಯನ್ನು ನಾವು ತೊಗೊಂಡ್ಬಿಟ್ಟು ಒಂದೊಂದಾಗಿ ಬಿಡ್ತಾ ಬರಬೇಕು. ಬಿಟ್ಟ ಮೇಲೆ ಒಂದೊಂದಾಗಿ ಒಂದಕ್ಕೊಂದು ಅಂಟದೇನೆ ಬಿಡಬೇಕು. ಬಿಟ್ಟ ಮೇಲೆ ಸ್ಪೂನಿಂದ ನಾವು ನೀಟಾಗಿ ಅಂಟ್ಕೊಂಡಿದ್ರೆ ಅದನ್ನು ಬಿಡಿಸಿ ಅದನ್ನು ಮಡಚಿ ಹಾಕಬೇಕು. ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ಅದನ್ನು ತೆಗೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದ್ಬಿಟ್ಟು ಎಲ್ಲವೂ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಉಳಿದಂತಹ ಎಣ್ಣೆನ ಇನ್ನೊಂದು ಪಾತ್ರೆಗೆ ತೆಗೆದ್ಬಿಟ್ಟು ಅದೇ ಕಡಾಯಿಯಲ್ಲಿನೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಫಸ್ಟು ಹೆಚ್ಚಿರತಕ್ಕಂಥ ಈರುಳ್ಳಿಯನ್ನು ಹಾಕಬೇಕು. 2 ಈರುಳ್ಳಿಯನ್ನು ಕಟ್ ಮಾಡಿದ್ವಲ್ಲ ಆ ಈರುಳ್ಳಿನ ಹಾಕಬೇಕು. ನೆಕ್ಸ್ಟ್ ಸ್ವಲ್ಪ ಟೊಮೆಟೊ, ಸ್ವಲ್ಪ 2 ಮೆಣಸಿನ್ಕಾಯಿ ಹೆಚ್ಚಿರೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಏನೇನು ಮಸಾಲೆ ಆ್ಯಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಧನ್ಯ ಮಸಾಲ, ಗರಂ ಮಸಾಲ, ಗ್ರೇವಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ನಾವೇನು ಟೊಮೆಟೊ ಸಾಸು ರೆಡಿ ಮಾಡ್ಕೊಂಡಿದ್ವಲ್ಲ ಮಿಕ್ಸರ್ಗೆ ಹಾಕ್ಬಿಟ್ಟು ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕು. ಏನೇನು ಮಿಕ್ಸರಲ್ಲಿ ಆ್ಯಡ್ ಮಾಡಿದ್ವಿ ಅಂತಂದರೆ ಟೊಮೆಟೊ, ಬೆಲ್ಲ, ಸ್ವಲ್ಪ ಹಲ್ಲವನ್ನು ಹಾಕಿ ಮಿಕ್ಸರ್ಗೆ ಹಾಕಿದ್ವಲ್ಲ ಅದನ್ನು ನಾವು ಇಲ್ಲಿ ಆ ಪೇಸ್ಟ್ನ ನಾವು ಬಾಣಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಏನೇನು ಬೇಕು ಮಸಾಲೆ ಹೇಳಿದ್ನಲ್ಲ ಆವಾಗಲೇ ಆ ಎಲ್ಲ ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಎಣ್ಣೆ ಸುತ್ತಲೂ ಬಿಡೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಅದಕ್ಕೆ ನಾವೇನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಗೋಬಿನ ಇವಾಗ ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮೇಲೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಡಿಸೈನ್ಗೆ ಅಥವಾ ನಮ್ಮ ಟೇಸ್ಟಿಗೆ ಅಂತಂದು ಹೇಳಿಬಿಟ್ಟು ಹಾಕ್ಕೋಬೋದು. ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸಪ್ ಮಾಡಿ ಅದನ್ನು ನಾವು ತಿನ್ನಲಿಕ್ಕೆ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ. ಥ್ಯಾಂಕ್ ಯು.